ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಸರ್ ಎಂ ವಿ ದರ್ಬಾರ್ ಇವತ್ತಿನ ವಿಶೇಷ. ಸರ್ ಎಂ ವಿ ಕಾಲೇಜಿನ ದರ್ಬಾರ್ ಬಗ್ಗೆ ಒಂದು ಕಡೆ ನ್ಯೂಸ್ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ದಾವಣಗೆರೆಯ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಒಂದಾದಂತಹ ಸರ್ ಎಂ ವಿ ಪದವಿ ಪೂರ್ವ ಕಾಲೇಜಿನ ದರ್ಬಾರ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಸರ್ ಎಂ ವಿ ಕಾಲೇಜಿನ ದರ್ಬಾರ್ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿದ್ದಾರೆ. ಅಲ್ಲಿಯ ನಾಗರಿಕರು, ಸ್ಥಳೀಯರು ಧ್ವನಿ ಎತ್ತಿದ್ದಾರೆ. ದರ್ಬಾರ್ ಕೊನೆಗೊಳಿಸಬೇಕು ಅಂತೇಳಿ, ಆ ತುಘಲಕ್ ದರ್ಬಾರನ್ನು ಕೊನೆಗೊಳಿಸ್ಬೇಕಂತೇಳಿ. ಏನು ಆ ದರ್ಬಾರ್, ಯಾಕೆ ಸರ್ ಎಂ ವಿ ಕಾಲೇಜ್ ವಿರುದ್ಧ ಅಲ್ಲಿಯ ಸ್ಥಳೀಯರು, ನಾಗರಿಕರು ಆರೋಪವನ್ನು ಮಾಡ್ತಿದ್ದಾರೆ, ಅದರ ವಿರುದ್ಧ ಯಾಕೆ ಎದ್ದಿದ್ದಾರೆ, ಸೊ ಎಲ್ಲವನ್ನೂ ಕೂಡ ನಾನು ಇವತ್ತಿನ ವಿಶೇಷ ಸರ್ ಎಂ ವಿ ದರ್ಬಾರ್ನಲ್ಲಿ ನಾನು ತೋರಿಸೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್, ಸರ್ ಎಂ ವಿ ದರ್ಬಾರ್ ಬಗ್ಗೆ ಒಂದು ಬ್ರೇಕಿಂಗ್ ನೋಡೋಣ. ಏನು ಬ್ರೇಕಿಂಗ್ ಅಂತಂದೇಳಿ, ಸರ್ ಎಂ ವಿ ದರ್ಬಾರ್ ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ, ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ, ಮಕ್ಕಳನ್ನು ಕಾಲೇಜಿಗೆ ಸೇರಿಸುವಾಗ ಎಚ್ಚರ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಸರ್ ಎಂ ವಿ ಕಾಲೇಜಿನ ದರ್ಬಾರ್ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗದಿರಲಿ. ಕಾಲೇಜಿನ ಮಾನ್ಯತೆ ರದ್ದಾಗೋ ಸಾಧ್ಯತೆ ಬಹುತೇಕ ಇರುವಂಥದ್ದು. ಸರ್ ಎಂ ವಿ ಕಾಲೇಜಿನ ಮಾನ್ಯತೆ ರದ್ದಾಗೋ ಸಾಧ್ಯತೆ ಇದೆ. ಸರ್ಕಾರದ ನಿಯಮಾವಳಿ ಗಾಳಿಗೆ ತೂರಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ ಕಾಲೇಜಿಗೆ. ಶಿಕ್ಷಣ ಇಲಾಖೆ ನೋಟಿಸ್ಗೂ ಡೋಂಟ್ ಕೇರ್. ಸರ್ ಎಂ ವಿ ಕಾಲೇಜಿನ ಆಡಳಿತ ಮಂಡಳಿ ಕಾಲೇಜಿನ ಮಾನ್ಯತೆಯ ಬಗ್ಗೆ ಎಚ್ಚರವಿರಲಿ. ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ಎಸ್, ಯಾಕೆ ಹೇಳ್ತೀವಿ ಅಂದರೆ, ಈ ಸ್ಟೋರಿಯಲ್ಲಿ ಮಕ್ಕಳನ್ನು ಕಾಲೇಜಿಗೆ ಸೇರಿಸುವಾಗ, PU ಕಾಲೇಜಿಗೆ ಸೇರಿಸುವಾಗ ಬಹುತೇಕ ಎಚ್ಚರವಾಗಿರಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಸರ್ ಎಂ ವಿ ಕಾಲೇಜಿನ ದರ್ಬಾರ್ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗದಿರಲಿ ಅಂತೇಳಿ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಕಾಲೇಜಿನ ಮಾನ್ಯತೆ ರದ್ದಾಗೋ ಸಾಧ್ಯತೆ ಇದೆ. ಸರ್ ಎಂ ವಿ ಕಾಲೇಜಿನ ಮಾನ್ಯತೆ ರದ್ದಾಗೋ ಸಾಧ್ಯತೆ ಇದೆ. ಸರ್ ಎಂ ವಿ ಕಾಲೇಜು ಮಾನ್ಯತೆ ರದ್ದಾಗೋ ಸಾಧ್ಯತೆ. ಸರ್ಕಾರದ ನಿಯಮಾವಳಿ ಗಾಳಿಗೆ ತೂರಿ ಕಾಲೇಜು ನಡೆಸ್ತಾ ಇದೆ ಆಡಳಿತ ಮಂಡಳಿ. ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿ ಆದರೂ ಕೂಡ ಡೋಂಟ್ ಕೇರ್. ಶಿಕ್ಷಣ ಇಲಾಖೆ ನೋಟಿಸ್ಗೂ ಡೋಂಟ್ ಕೇರ್ ಎನ್ನುತ್ತಿದೆ ಸರ್ ಎಂ ವಿ ಆಡಳಿತ ಮಂಡಳಿ. ಕಾಲೇಜಿನ ಮಾನ್ಯತೆ ಬಗ್ಗೆ ಎಚ್ಚರವಿರಲಿ. ಎಸ್ ವೀಕ್ಷಕರೇ, ಇದು ಸರ್ ಎಂ ವಿ ಕಾಲೇಜಿನ ದರ್ಬಾರ್ ಬಗ್ಗೆ ನಾವು ಬ್ರೇಕ್ ಮಾಡಿದಂಥ ಸುದ್ದಿ. ಸರ್ ಎಂ ವಿ ಕಾಲೇಜಿನ ಬಗ್ಗೆ ಅಲ್ಲಿಯ ಸ್ಥಳೀಯರು, ಹದಡಿ ರಸ್ತೆಯಲ್ಲಿರುವಂತಹ ಸರ್ ಎಂ ವಿ ಕಾಲೇಜಿನ ಬಗ್ಗೆ ಅಲ್ಲಿಯ ಸ್ಥಳೀಯರು ಸಾಕಷ್ಟು ಆರೋಪವನ್ನು ಮಾಡಿದರು. ಈಗಾಗಲೇ ಕಳೆದ ಒಂದು ವರ್ಷದ ಹಿಂದೆ ಎಲ್ಲ ಇಲಾಖೆಗಳಿಗೂ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಶಿಕ್ಷಣ ಇಲಾಖೆಗೆ, ಉಪನಿರ್ದೇಶಕರಿಗೆ ಎಲ್ಲರೂ ಕೂಡ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಈ ಕಾಲೇಜು ನಿಯಮ ಬಾಹಿರವಾಗಿ, ಅಂದರೆ ಒಂದಷ್ಟು ಫೆಸಿಲಿಟಿ ಇಲ್ಲ ಅಲ್ಲಿ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳನ್ನು ಸೇರಿಸ್ಕೊಂಡು ಅಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದ ಕಾಂಪೌಂಡ್ ಇಲ್ಲ ಕಾಲೇಜಿಗೆ. ಮಕ್ಕಳು ಬರುವಂಥ, ಪ್ರತಿನಿತ್ಯ ಬರುವಂಥ ಮಕ್ಕಳು, ಅವರ ಪೇರೆಂಟ್ಸ್ ಏನಿದ್ದಾರೆ, ಅಲ್ಲಿ ಕಾಲೇಜಿಗೆ ಬರುವಂಥ ಪೇರೆಂಟ್ಸ್ ಏನಿದ್ದಾರೆ, ಅವರು ಪ್ರತಿನಿತ್ಯ ಕಾರ್ನಲ್ಲಿ ಬಂದು ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಕಳೆದ ಒಂದು ವರ್ಷದಿಂದ ಸ್ಥಳೀಯರು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಹೋರಾಟದ ಫಲವಾಗಿ ಶಿಕ್ಷಣ ಇಲಾಖೆ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಯಾರಿಗೆ? ಸರ್ ಎಂ ವಿ ಕಾಲೇಜಿಗೆ. ಏನಂತ? ಕಾಲೇಜಿನಲ್ಲಿ 1995 ನಿಯಮ 14ರ ಪ್ರಕಾರ CET, AIEE, NEET, JEEಗಳನ್ನು ನಡೆಸಿದ್ದಾರೆ ಅಂತೇಳಿ. ಕೋಣೆಗಳಿಲ್ಲ ಅಂತ, ಹಾಸ್ಟೆಲ್ನ ಅಡುಗೆ ವ್ಯವಸ್ಥೆ ಕೋಣೆಗಳಿಲ್ಲ, ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ. ಸದರಿ ಕಾಲೇಜಿಗೆ 2005-2006ರ ಪ್ರಕಾರ ಕಟ್ಟಡ ವಿನ್ಯಾಸದ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಸಾಕಷ್ಟು ನೀತಿ ನಿಯಮಗಳನ್ನು ಇಲ್ಲೆಲ್ಲ ಡಾಕ್ಯುಮೆಂಟ್ ಇದೆ. ಇದೆಲ್ಲವೂ ಕೂಡ ಶಿಕ್ಷಣ ಇಲಾಖೆ ಅವ್ರಿಗೆ ಕೊಟ್ಟಂಥ ಡಾಕ್ಯುಮೆಂಟು. ಎಲ್ಲವೂ ಇದ್ರೂ ಕೂಡ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಸರ್ ಎಂ ವಿ ಕಾಲೇಜ್ ಆಡಳಿತವನ್ನು ನಡೆಸಿರುವಂಥದ್ದು. ಅಂತಹ ಸರ್ ಎಂ ವಿ ಕಾಲೇಜಿಗೆ ಶಿಕ್ಷಣ ಇಲಾಖೆಯ ನಿರ್ದೇಶಕರು, ಡೈರೆಕ್ಟರು ಒಂದು ನೋಟಿಸನ್ನು ಕೊಟ್ಟಿದ್ದರು. ಕಾರಣ ಕೇಳಿ ಅದಾದ ಬಳಿಕ ಮಾನ್ಯತೆಯನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಆದೇಶಕ್ಕೆ ಇದೇ ಸರ್ ಎಂ ವಿ ಕಾಲೇಜಿನ ಆಡಳಿತ ಮಂಡಳಿ ಸ್ಟೇಯನ್ನು ತಂದಿದೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅಲ್ಲಿ ಸ್ಥಳೀಯರು, ಆ ಕಾಲೇಜಿನ ಅಕ್ಕಪಕ್ಕ ಇರುವಂಥ ನಿವಾಸಿಗಳು ಲೋಕೇಶ್ ಹಾಗೂ ಸತೀಶ್ ಅವರು ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಸರ್ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ? ಸರ್ ಎಂ ವಿ ಕಾಲೇಜ್ ವಿರುದ್ಧ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸುಮಾರು ವರ್ಷಗಳಿಂದ ಧ್ವನಿ ಎತ್ತಿದ್ರಿ, ಆದರೆ ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ರಿ. ಲೋಕೇಶ್ ಸರ್, ಏನು ಸಮಸ್ಯೆ ಆಗ್ತಿದೆ ಸರ್? ಸರ್, ಅಲ್ಲಿ ಬಡಾವಣೆ ನಿವಾಸಿಗಳು
ಈ ಅದು ಪಕ್ಕ ಈ ಮನೆಗಳು ಇರ್ತಕ್ಕಂಥ ಸ್ಥಳ ಅದು, ಓಕೆ, ಬಡಾವಣೆ ಅದು. ಅಲ್ಲಿ ಯಾವುದೇ ಕಮರ್ಷಿಯಲ್ ಇದಕ್ಕೆ ವ್ಯವಸ್ಥೆಗಳಿಲ್ಲ. ಇವರು ಅಂಥ ಜಾಗದಲ್ಲಿ ಕಾಲೇಜನ್ನು ಮಾಡ್ಕೊಂಡಿದ್ದಾರೆ. ನಾವು ಸ್ಟಾರ್ಟಿಂಗು ಸ್ವಲ್ಪ ಜನ ಮಕ್ಕಳು ಸೇರಿಸ್ಕೊಂಡು ಏನೋ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇವರು 3,500 4,000 ಜನ ಮಕ್ಕಳನ್ನು ಅಡ್ಮಿಷನ್ ತೊಗೊಂಡು ಅಲ್ಲಿ ಬಡಾವಣೆ ನಿವಾಸಿಗಳಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಅಂದರೆ, ಬಡಾವಣೆಯಲ್ಲೇ ಹಾಸ್ಟೆಲ್ಗಳು ನಡೆಸ್ತಾ ಇದ್ದಾರೆ. ಜೊತೆಗೆ ಸುಮಾರು ಮನೆಗಳನ್ನು ತಗೊಂಡಿದ್ದಾರೆ, ಸುಮಾರು ಒಂದು 20-25 ಮನೆಗಳನ್ನು ತಗೊಂಡು ಅಲ್ಲೇ ಇದ್ದಾರೆ. ಆಮೇಲೆ ಮಕ್ಕಳು ಸಿಕ್ಕಾಬಟ್ಟೆ ಮಕ್ಕಳು, ರೋಡ್ಗಳು ಫುಲ್ ಜಾಮ್ ಆಗುತ್ತೆ. ಮಕ್ಕಳು ಕರ್ಕೊಂಬರ್ತಕ್ಕಂಥ ವಾಹನಗಳು, ಮಕ್ಕಳ ಪೇರೆಂಟ್ಸ್ ಇದು, ಆಮೇಲೆ ಶಾಲಾ ಬಸ್ಗಳು, ಇವೆಲ್ಲವನ್ನು ಇದನ್ನು ಮಾಡಿಕೊಂಡು ನಾವು ಬಡಾವಣೆ ನಾಗರಿಕರಾಗಲಿ ಹಿರಿಯರಾಗಲಿ ಮಕ್ಕಳೇ ಆಗಲಿ ಮನೆಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಫುಲ್ಲು ಜಾಮ್ ಆಗಿರುತ್ತೆ. ಆಮೇಲೆ ಆ ಸಿಕ್ಕಾಬಟ್ಟೆ ಅದಡಿ ರೋಡಲ್ಲಿ ಇವರು ಬಸ್ಗಳು ಅಡ್ಡ ತಂದು ನಿಲ್ಲಿಸಿರೋದ್ರಿಂದ ತುಂಬ ಆಕ್ಸಿಡೆಂಟ್ಗಳಾಗಿದ್ದಾವೆ, ತುಂಬ ಅನಾಹುತಗಳಾಗಿದ್ದಾವೆ. ನಮಗೆ ದಿವಸಂದಕ್ಕೂ ಕಿರಿಕಿರಿ ಇದೆ, ಅಷ್ಟು ಸಮಸ್ಯೆ ಇದೆ. ಇವರಲ್ಲಿ ಮನವಿ ಮಾಡ್ಕೊಂಡ್ರೆ ಇವರು ಒಂಥರ ದೌರ್ಜನ್ಯ ರೀತಿಯಲ್ಲಿ ಏನಂತ ಮನವಿ ಮಾಡಿದ್ರಿ, ಯಾರಿಗೆ ಮನವಿ ಮಾಡಿದ್ರಿ ಸರ್? ಸರ್, ನಾವು ಕಾಲೇಜ್ ಸೆಕ್ರೆಟರಿ ಶ್ರೀಧರ್ ಅವರಿಗೆ ಒಂದ್ಸರಿ ಕೇಳಿದ್ವು, ನೀವು ಈ ಥರ ತೊಂದರೆ ಆಗ್ತಿದೆ, ನೀವು ಕಾಲೇಜ್ ಇದನ್ನು ಮಾಡಿ, ಯಾಕೆಂದರೆ ರೋಡ್ ಬ್ಲಾಕ್ ಆಗೋದ್ರಿಂದ ನಾವು ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಸಮಸ್ಯೆ ಇದೆ ಅಂತ ಅಂದಾಗ, ಇಲ್ಲ ಆಗಲ್ಲ ಅಂತಂದಾಗ ಮಾತು ಅವ್ರಿಗೂ ನಮಗೆ ಚರ್ಚೆ ಬಂದಾಗ, ನಾನು ಕಾಲೇಜ್ ಶಿಫ್ಟ್ ಮಾಡೋದೇ ಇಲ್ಲ, ನೀವು ಇರ್ತೀರೋ ನಾನು ಇರ್ತೀನೋ ನೋಡೇ ಬಿಡ್ತೀನಿ, ಏನು ಮಾಡ್ಕೊಳ್ರಿ ಅಂತ ಹೇಳಿದರು. ಅಂದರೆ ನಿಮ್ಮ ಯಾವ ಮಾತಿಗೂ ಅವರು ಬೆಲೆ ಕೊಡ್ತಾ ಇಲ್ಲ? ಯಾವ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಆತನ ಹಣ ಇದರಿಂದ ಮದದಿಂದ ಏನಾದರೂ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅವರು. ಸತೀಶ್ ಸರ್, ಅಲ್ಲಿ ಏನು ಸಮಸ್ಯೆ ಏನಾಗ್ತಿದೆ ಸರ್, ನೀವು ಕಂಡಂಗೆ ಸಮಸ್ಯೆ ಏನಾಗ್ತಿದೆ? ಸಮಸ್ಯೆ ಸರ್ ಏನಂತಂದರೆ, ಈಗ ನಾವು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅವರು ಕಾಲೇಜ್ ಪಕ್ಕದಲ್ಲಿ ಎಂಟ್ರ್ ಆದ ತಕ್ಷಣ ನಮಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಮನೆಯಿಂದ ಹೊರಗೆ ಮನೆಯಿಂದ ಹೊರಗೆ ಹೋಗ್ತೀವಿ, ಆ ರೋಡಿಗೆ ಬರ್ತೀವಿ, ಎಂಟ್ರ್ ಆಗ್ತೀವಿ. ಅಲ್ಲಿಗೆ ಎಂಟ್ರ್ ಆದ ತಕ್ಷಣ 4-6 ವೆಹಿಕಲ್ ಎತ್ಕೊಂಡಿರುತ್ತೆ. ಅವ್ನು ವಾಚ್ಮ್ಯಾನಿಗೆ ಕರಿಬೇಕು, ಸಬ್ಬ ಗಾಡಿ ಅಂತ ಹೇಳಬೇಕು, ಅವ್ನು ಬರೋದಾಗ ನಾವು ಕಾಯಬೇಕು. ಆಮೇಲೆ ಯಾರೇ ಬಂದರೂ ಸರ್, ಅಡ್ಡ ಬಂದರೂ ನಾವೇನು ಮಾತಾಡೋಂಗಿಲ್ಲ. ಅಲ್ಲಿ ಯಾರು ಕಾರ್ ಅಂತ ಕೇಳಿದರೆ ನಮಗೆ ತಿರುಗಿ ಮಾತಾಡ್ತಾರೆ, ನೀನು ಯಾರು ಹೇಳೋಕ್ಕೆ, ನಾವು ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದೀವಿ, ನಮ್ಮ ಹುಡುಗಿದ್ದಾರೆ ಅಂತ ಈ ಥರ ದೌರ್ಜನ್ಯ ಮಾಡಿದರೆ ಸರ್, ಈ ನಾವು ಆ ನಿವಾಸಿಗಳಿಗೆ ನಮಗೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಹಕ್ಕೇ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ. ನಮಗೆ ಡೌಟ್ ಆಗ್ತದೆ, ನಮ್ಮ ಜೀವನ ಹೆಂಗೆ ಸಾಗಿಸೋದು ಮುಂದಿಲ್ಲಿ, ಇದೇ ಥರ ಹೋರಾಟ ಹೆಂಗೆ ಸಾಗಿಸೋದು, ಜೀವನ ಸಾಗಿಸೋದು ಇಲ್ಲಿ. ಕಳೆದ ಬಾರಿ ತಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ರಿ? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಶಿಕ್ಷಣ ಇಲಾಖೆ ಬೆಂಗಳೂರಿಂದ ಕಮಿಟಿ ಬಂದಿತ್ತು, ಎಲ್ಲ ಬಂದಿತ್ತು. ಹೌದು ಸರ್. ಆ ತನಿಖೆ ವರದಿ ಸಿಗ್ತಾ ತಮ್ಮ ಕೈಲಿ, ಏನಾಗಿದೆ ಏನಾಗಿಲ್ಲ ಅಂತ ಸಿಗ್ತಾ ಏನಾದ್ರು? ಮಾನ್ಯತೆ ರದ್ದು ಮಾಡಿಬಿಟ್ಟಿದ್ದಾರಲ್ಲ ಅಲ್ಲಿ, ಅವ್ರು ವರದಿ ತೊಗೊಂಡು ಎಲ್ಲ 400 ಪುಟದ ರಿಪೋರ್ಟ್ ತಗೊಂಡು ಮಾಡಿಬಿಟ್ಟಿದ್ದಾರಲ್ಲ ಅಲ್ಲಿ. ಮಾನ್ಯತೆ ರದ್ದಾಗಿದೆ, ರಿಪೋರ್ಟ್ ಕೊಟ್ಟಿದ್ರು, ಬಂದು ಕೊಟ್ಟಿದ್ದಾರೆ ಮಾನ್ಯತೆ ರದ್ದಾಗಿದೆ. ಆದ್ರೆ ಇವರು ಈ ಕೋರ್ಟಿಗೆ ಸ್ಟೇ ಹೋಗಿದ್ರು. ಆದ್ರೆ ಇವರು ಈ ಅಕಾಡೆಮಿ ಇದಕ್ಕೆ ಇಯರಿಂಗಲ್ಲಿ ಬಿಡ್ತೀವಿ ಅಂತ ಹೇಳಿದವರು ಮತ್ತೆ ಮುಂದುವರ್ಸ್ತಾರೆ. ನಮಗೆ ಅವಾಗ ಏನಾಗುತ್ತೆ ಅಂದ್ರೆ, ನಮಗೆ ಇಲ್ಲಿ ಇನ್ನು ಮುಂದೆ ಹೆಂಗಪ್ಪ ಇಲ್ಲಿ ಜೀವನ ಮಾಡೋದು, ಇದು ಮುಂದುವರೆದ್ರೆ ಹೆಂಗೆ ಜೀವನ ಮಾಡೋದು ನಾವು ಮುಂದೆ? ಅಲ್ಲ ಸರ್, ಒಬ್ಬ ನಾಗರಿಕನಿಗೆ ನಮ್ಮ ಇದರಲ್ಲಿ ಬೆಲೆನೇ ಇಲ್ಲ ಅಂದಮೇಲೆ ಅಲ್ಲಿ ಮನೆ ಕಟ್ಕೊಂಡು ನಾವು 20 ವರ್ಷದಿಂದ ಇರೋದ್ರಿಂದ ಮತ್ತೆ ನಮಗೆ ಮನೆ ಬಂದವ್ರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದರೆ ನಮಗೆ ಬೆಲೆ ಇಲ್ಲ ಉಳಿತಲ್ಲಿ. ಈಗ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಏನಂತಾರೆ ಸರ್? ಈಗ ಸರ್ ಅವ್ರದ್ದು ಏನೇ ಇರಲಿ ಸರ್, ಅಧಿಕಾರಿಗಳದ್ದು ಏನು ಸರ್, ಅವರು ಕಾನೂನು ಪ್ರಕಾರ ಮಾಡ್ತಾರೆ. ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಸರ್, ಯಾಕಂದ್ರೆ ಅವ್ರು ಕಾನೂನು ಪ್ರಕಾರ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಯಾವತ್ತೂ ಅವ್ರು ಸ್ಪಂದಿಸ್ತೀವಿ, ಯಾಕಂದ್ರೆ ಅವ್ರು ಮಾಡೋದು ಕಾನೂನು ಪ್ರಕಾರನೇ. ಇವರು ಅದ್ರ ಬಗ್ಗೆ ಕಾನೂನು ಪ್ರಕಾರ ಗಾಳಿ ತೂರಿದ್ದಾರೆ ಇವರು ಅದನ್ನು ಕಾನೂನನ್ನು. ಇವರು ಅದನ್ನು ಬೆಲೆ ಕೊಡ್ತಾ ಇಲ್ಲ. ಆದರೆ ನಾನು ಹೇಳ್ತಿರೋದು ನಮ್ಮ ಏರಿಯಾದವರಿಗೆ ಸರ್, ನಮ್ಮ ಏರಿಯಾದಲ್ಲಿ ಎಲ್ಲರೂ ಒಂದೇ, ನಾವು ನಿವಾಸಿಗಳು. ನಮಗೆ ಓಡಾಡ್ಬೇಕಾದ್ರೆ ಒಬ್ಬರು ಬಂದರೆ ನಾವು ಬಾರಪ್ಪ ಅವ್ರು ಬೈತಿರ್ದಾಗ ಎಲ್ಲರೂ ಸೇರ್ಕೋಬೇಕು, ಹೋಗಲಿ ಎಲ್ಲರೂ ಸೇರ್ಕೊಂಡು ಮತ್ತೆ ಆ ಗಾಡಿ ನಾವು ಹೊರಗೆ ಗಾಡಿ ತೊಗೊಂಡು ಹೋಗೋದು ಕಷ್ಟ ಸರ್. ಸಾಯಂಕಾಲ 5 ಗಂಟೆ ಆದ ತಕ್ಷಣ ಸರ್ ಕಾಲೇಜ್ ಬಿಡುತ್ತೆ. ಕಾಲೇಜ್ ಬಿಟ್ಟಾಗ ಕಂಪ್ಲೀಟ್ ಬಸ್ಗಳು ರೋಡ್ ನಿಂತ್ಕೊಂಡ್ಬಿಡುತ್ತೆ ಸರ್. ನೋಡಿ, ನಾವು ಆ ರೈಟ್ ಸೈಡಿಂದ ಬಂದು ನಮ್ಮ ಏರಿಯಾಗೆ ಎಂಟ್ರ್ ಆಗಬೇಕು ಅಂದರೆ ಯಾವಾರೋ ಒಬ್ರು ಗಾಡಿ ಮತ್ತೆ ನಮ್ಮ ಎದುರಿಗೆ ಬಂದು ಇನ್ನೇ ಡ್ಯಾಶ್ ಆಗ್ಬೇಕು ಸರ್. ಅದು ಇಲ್ಲಾಂದ್ರೆ ನಾವು ಬಸ್ ತೆಗಿ ಅಂತ ಹೇಳ್ಬೇಕು. ಅವನು ಆ ಹುಡುಗರೆಲ್ಲ ಹಚ್ಕೊಳ್ಳೋದಾಗ ಬಸ್ ತೆಗಿಯಲ್ಲ ಅವನು. ಅದೇ ಇದೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ತಿರುವಂತದ್ದು, ಆ ಕಾಲೇಜಿಗೆ ಪ್ರತ್ಯೇಕವಾದ ಕಾಂಪೌಂಡ್ ಇಲ್ಲ, ಅದೆಲ್ಲ ಇಲ್ಲದೆ ಕರೆಕ್ಟ್ ಏನಿಲ್ಲ ಅಲ್ಲಿ, ಕಾಂಪೌಂಡ್ ಏನೇನಿಲ್ಲ ಸರ್, ಏನಿಲ್ಲ. ಎಸ್ ವೀಕ್ಷಕರೇ, ಇದು ಕೇವಲ ಯಾರೋ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಅಲ್ಲ ಇದು. ಸಿಂಧು ಬಿ ರೂಪೇಶ್, ಡೈರೆಕ್ಟರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಡೈರೆಕ್ಟರ್ ಕೊಟ್ಟಿರುವಂಥ ನೋಟಿಸ್ ಇದು. ಆ ನೋಟಿಸಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ಸದರಿ ಕಾಲೇಜಿನಲ್ಲಿ ಸುಮಾರು 1800 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ವಿದ್ಯಾರ್ಥಿಗಳ ಬೈಸಿಕಲ್ ಮತ್ತು ಪೋಷಕರ ವಾಹನಗಳಿಗೆ ಅಥವಾ ಉಪನ್ಯಾಸಕರ ವಾಹನಗಳಿಗೆ ಸ್ಥಳಾವಕಾಶ ಇಲ್ಲ. 2 ಕಟ್ಟಡಗಳಿಗೆ ಕಾಂಪೌಂಡ್ ಇರುವುದಿಲ್ಲ. ಕಟ್ಟಡ 1ರಲ್ಲಿ ಮಾತ್ರ ಶೈಕ್ಷಣಿಕ ಚಟುವಟಿಕೆ ನಡೆಸಲು ಇಲಾಖೆ ಅನುಮತಿ ಪಡೆದಿದ್ದು, ಕಟ್ಟಡ 2 ಮತ್ತು 3ಕ್ಕೆ ಇಲಾಖೆ ಅನುಮತಿ ಪಡೆದಿರುವುದಿಲ್ಲ. ಕ್ಲಿಯರ್ ಕಟ್ಟಾಗಿ ಇದನ್ನು ಯಾರೋ ದಾರಿಯಲ್ಲಿ ಹೋಗುವಂಥ ದಾರಿ ಹೋಗನೋ, ಯಾರೊಬ್ಬ ಆಟೋ ಡ್ರೈವರೋ ಅಥವಾ ಇನ್ನೊಬ್ಬರು ಯಾರೋ ಕೊಟ್ಟಿರೋಂತಹ ಕಂಪ್ಲೇಂಟ್ ಅಲ್ಲ ಅಥವಾ ಮಾಹಿತಿ ಅಲ್ಲ. ಇದು ಶಿಕ್ಷಣ ಇಲಾಖೆಯ ಡೈರೆಕ್ಟರ್ ಕೊಟ್ಟಿರುವಂತಹ ನೋಟಿಸಲ್ಲಿ
ಮೆನ್ಷನ್ ಮಾಡಿದ್ದಾರೆ 2 ಕಟ್ಟಡದಲ್ಲಿ ಅನುಮತಿ ಇಲ್ಲ ಅಂತ. ಅಂದರೆ ಶಿಕ್ಷಣ ಇಲಾಖೆ ಕಣ್ಮುಚ್ಚ ಕೂತ್ಕೊಂಡಿದೆಯಾ ಅಂತ. ಯಾಕಂದರೆ ಇವರು ಮಾನ್ಯತೆನ ರದ್ದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಸಿಂಧು ಬಿ ರೂಪೇಶ್ ಅವರು ಇಲ್ಲ ನಾವು ಮಾನ್ಯತೆನ ರದ್ದು ಮಾಡಿದ್ದೀವಿ ಅಂತ. ಆದರೆ ಮಹಾನುಭಾವ ಶಿಕ್ಷಣ ಸಚಿವ ಅಲ್ಲೊಂದು ನೋಟಿಸನ್ನು ಕೊಡ್ತಾರೆ ಅವರಿಗೆ, ಏನು ಇಲಾಖೆಗೆ ಒಂದು ನೋಟಿಸ್ ಕೊಡ್ತಾರೆ ಅವರು. ಇಲ್ಲ ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ಈ ಅಕಾಡೆಮಿಕ್ ಇಯರ್ಗೆ ಬಿಡಿ ಅಂತೇಳಿ. ಆ ಒಂದು ಬೇಸಿಸ್ ಮೇಲೆ ಇವರು ಕೋರ್ಟಿಗೆ ಹೋಗಿದ್ದಾರೆ. ಸರ್ವಮಿ ಕಾಲೇಜಿನವರು ಕೋರ್ಟಿಗೆ ಹೋದರೆ ಕೋರ್ಟ್ ಈಗ ಸ್ಟೇ ಕೊಟ್ಟಿದೆ. ಸಹಜ, ನ್ಯಾಯಾಲಯ ಯಾವುದೇ ಪ್ರಕರಣದಲ್ಲಿ ಹೋದರೂ ಕೂಡ ಇಂಜೆಕ್ಷನ್ ಆರ್ಡರ್ ಆಗ್ದಂಥ ಸಂದರ್ಭದಲ್ಲಿ ಸ್ಟೇ ಕೊಡುವಂಥದ್ದು ಸಹಜ. ಯಾಕಂದರೆ ಅದು ವಾದ ವಿವಾದ ಆಗಬೇಕು, ಯಾರು ಸರಿ ಯಾರು ತಪ್ಪು ಅಂತಂದು ಆಗಬೇಕು, ಅದು ಸ್ಟೇ ಕೊಡುತ್ತೆ. ಆದರೆ ಈ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅವತ್ತು ಕೇವಿಯಟ್ ಆಗಬೇಕಿತ್ತು ಅವರಿಗೆ. ಏನು ಕೊಡಬಾರ್ದು, ಸ್ಟೇ ಕೊಡಬಾರ್ದು. ಆ ಇಲಾಖೆ ಏನೋ ಸರ್ವಿ ಕಾಲೇಜಿದೆ, ಸರ್ವಿ ಕಾಲೇಜಿನ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ. ಈ ಎಜುಕೇಷನ್ ಸಿಸ್ಟಮಲ್ಲಿ ದಂಧೆ ಮಾಡುವಂಥವ್ರಿಗೆ, ದಂಧೆ ಅಂತ ಯಾಕೆ ಹೇಳ್ತೀನಿ ಅಂದರೆ ನಿಜಕ್ಕೂ ಕೂಡ ಇವ್ರು ಮಾಡ್ತಿರುವಂಥ ದಂಧೆ. ಒಂದು ಕಟ್ಟಡಕ್ಕೆ ಪರ್ಮಿಷನನ್ನು ತೆಗೆದುಕೊಂಡು 3 ಕಟ್ಟಡಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನು ಪಾಲಕರಿಂದ ತೆಗೆದುಕೊಳ್ತಾ ದಂಧೆಯನ್ನು ನಡೆಸ್ತಾ ಇದ್ದಾರೆ. ದಂಧೆ ನಡೆಸ್ತಾ ಇರೋ ಕಾರಣಕ್ಕೆ ಇವರು ಇವತ್ತು ಆ ದರ್ಪವನ್ನು, ಆ ದೌರ್ಜನ್ಯವನ್ನು ಮಾಡ್ತಾ ಇರುವಂಥದ್ದು ಸರ್ವಮಿ ಕಾಲೇಜಿನವರು. ಕೇಳಿ ಇದು ದಾವಣಗೆರೆ ಸರ್ವಮಿ ಕಾಲೇಜ್ ಒಂದೇ ಅಲ್ಲ ಇದು ಸರ್. ಈಗ ನೋಟಿಸಲ್ಲಿ ಕೊಟ್ಟಿದ್ದಾರೆ ಸರ್ ಲೋಕೇಶ್ ಸರ್, ಸರ್ ನೋಟಿಸಲ್ಲಿ ಎಲ್ಲ ಪೂರ್ತಿ ಕೊಟ್ಟಿದ್ದಾರೆ ಅವರು. ಏನು ಅಲ್ಲಿ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ ಅಂತ. ನೀವು ಹೋಗಿ ನೋಡಿದ್ರಲ್ಲ, ಏನಾರ ಇದೆಯಾ ಸರ್ ಅಲ್ಲಿ? ಏನೂ ಇಲ್ಲ ಸರ್. ಇಲ್ಲದ್ರಿಂದಲೇ ನಾವು ಇವ್ರಿಗೂ ಕೂಡ ಮನವಿ ಮಾಡ್ಕೊಂಡಿದ್ವಿ, PU ಬೋರ್ಡ್ನವರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡದ್ದು. ಅಲ್ಲಿ ಏನು ಕಾಲೇಜ್ ನಡೆಸಲಿಕ್ಕೆ ಯೋಗ್ಯವಾದ ಸ್ಥಳನೂ ಅಲ್ಲ, PU ಬೋರ್ಡ್ ನಾರ್ಮ್ಸ್ ಪ್ರಕಾರ ಯಾವುದೂ ಇಲ್ಲ. ಹಾಗಾಗಿ ಅವರು PU ಬೋರ್ಡ್ನವರು ಬಂದು ರಿಪೋರ್ಟ್ ಹಾಕ್ಕೊಂಡು ಅವರು ಇದ್ರ ಪ್ರಕಾರನೇ ಕಾಲೇಜ್ ಮಾನ್ಯತೆ ರದ್ದು ಮಾಡಿದ್ದಾರೆ. ಇವರು ಮಾನ್ಯ ಮಂತ್ರಿಗಳ ಹತ್ರ ಒಮ್ಮೆ ಬೈಠಕ್ ಆಯಿತು. SS ಮಲ್ಲಿಕಾರ್ಜುನ ಅವ್ರ ಜೊತೆಗೆ ಕಾಲೇಜ್ ಆಡಳಿತ ಮಂಡಳಿಯವರು, ಬಡಾವಣೆ ನಾಗರಿಕರು ಹಾಗೂ ಅವರು ಅಸೋಸಿಯೇಷನ್ ಮಾಡ್ಕೊಂಡಾರೆ ಪ್ರೈವೇಟ್ ಕಾಲೇಜ್ನವರು. ಅವರೆಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ನಡೆಸ್ಕೊಂಡಾಗ ಆ ಮಿನಿಸ್ಟರ್ ಹತ್ರ ಇವ್ರು ಒಪ್ಕೊಂಡ್ರು, ಇಲ್ಲ ಸರ್ ಈ ಅಕಾಡೆಮಿಕ್ ಇಯರ್ ಮುಗಿದ ತಕ್ಷಣ ನಾನು ಕಾಲೇಜನ್ನು ಶಿಫ್ಟ್ ಮಾಡ್ಕೊಳ್ತೀನಿ ಬೇರೆ ಕಡೆಗೆ, ಅಲ್ಲೇವರೆಗೂ ನನಗೆ ಅವಕಾಶ ಮಾಡಿಕೊಡಿ ಅಂತ. ಮತ್ತು ಮಿನಿಸ್ಟ್ರು ಆಯ್ತಪ್ಪ ಇವರು ಹೇಳಿದ್ದಾರೆ, ನೀವು ಅಲ್ಲೇವರೆಗೂ ಒಂದು ಅವಕಾಶ ಮಾಡಿಕೊಡಿ ಅಂತಂದ್ರು. ನಾವು ಸುಮ್ಮನೆ ಇದ್ವು. ನಂತರ PU ಬೋರ್ಡ್ನವ್ರು ಏನು ರಿಪೋರ್ಟ್ ಹಾಕ್ಕೊಂಡು ಹೋಗಿದ್ರಲ್ಲ, ಅದ್ರ ಮೇಲೆ PU ಬೋರ್ಡ್ನವ್ರು ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನಮಗೆ ಅದೆಲ್ಲ ಮಾಹಿತಿ ಇಲ್ಲ. ನಾವೇನು ಮಿನಿಸ್ಟ್ರ್ ಹೇಳಿದ್ರು ಸುಮ್ಮನೆ ಆಗ್ಬಿಟ್ವಿ ನಾವು. ಮಿನಿಸ್ಟ್ರ್ ಮಾತಿ ಬೆಲೆ ಕೊಟ್ಕೊಂಡು ಸುಮ್ಮನೆ ಆದ್ವಿ. ಇವರು ಅವ್ರು ನೋಟಿಸ್ ಕೊಟ್ಟಾದ್ಮೇಲೆ ಎಲ್ಲ ಎನ್ಕ್ವೈರಿ ಆಗಿತ್ತಲ್ಲ, ಆ ಆಧಾರದ ಮೇಲೆ ನೋಟಿಸ್ ಕೊಟ್ಟಾರೆ. ನೋಟಿಸ್ ಸಮಂಜಸವಾಗಿ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕಾಲೇಜ್ ಆಡಳಿತ ಮಂಡಳಿ ಆಗಲಿ ಇದ್ರದ್ದು ಕಾಲೇಜಿನ ಲೈಸೆನ್ಸ್ ಅಂದರೆ ಮಾನ್ಯತೆನೇ ರದ್ದು ಮಾಡಿ PU ಬೋರ್ಡ್ ಡೈರೆಕ್ಟ್ರು ಸಿಂಧು ಮೇಡಮ್ನವರು ಮಾನ್ಯತೆಯನ್ನು ರದ್ದು ಮಾಡಿ ಆದೇಶ ಮಾಡಿದ್ದಾರೆ. ಆದೇಶ ಆಗ್ತಿದ್ದಾಗೇನೆ ಇವರು ಮಾನ್ಯ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಮೇಲೆ ಮಧು ಬಂಗಾರಪ್ಪನವರು ಈ ಅಕಾಡೆಮಿಕ್ ಇಯರ್ ಆಗೋವ್ರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅಲ್ಲಿವರೆಗೂ ನೀವು ಅವರಿಗೆ ಅವಕಾಶ ಕೊಡಿ ಅಂತೇಳಿ ಆದೇಶನ ಹೋಲ್ಡ್ ಮಾಡಿಸಿದ್ದಾರೆ. ಅಷ್ಟೇ ಅವಕಾಶ ಸಿಕ್ಕ ತಕ್ಷಣ ಇವರು ಹೈಕೋರ್ಟಿಗೆ ಹೋಗಿ ಇದನ್ನು ಸ್ಟೇ ತಂದಿದ್ದಾರೆ. ಸ್ಟೇನು ಕೂಡ ಏನಂತ ಆಗಿದೆ ಅಂದರೆ ಈ ಅಕಾಡೆಮಿಕ್ ಇಯರಿಗೆ ಮಾತ್ರ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅದರಿಂದ ಸ್ಟೇ ಅಂತಂದಾಗಿದೆ ವಿನಃ ಇವ್ರಿಗೇನು ಫುಲ್ ಸ್ಟೇ ಕೊಟ್ಟಿಲ್ಲ. ಆಮೇಲೆ ಸ್ಟೇ ಕೊಟ್ಟಿರೋದು ಯಾರಿಗೆ? PU ಬೋರ್ಡ್ನರಿಗೆ, ಯಾವುದೇ ಬಡಾವಣೆ ನಾಗರಿಕರಿಗಲ್ಲ. ನಾವು ಹೋಗಿರೋ ಸಮಸ್ಯೆ ಏನು, ಬಡಾವಣೆ ನಾಗರಿಕರಿಗೆ ತೊಂದರೆ ಆಗ್ತಿದೆ, ಕಾಲೇಜಿನ ಶಿಫ್ಟ್ ಮಾಡ್ಕೊಳ್ರಿ ಅಂತ ವಿನಃ ಮಾನ್ಯತೆ ರದ್ದು ಮಾಡಿ ಅಂತ ನಾವೇನು ಹೋಗಿರಲಿಲ್ಲ. ಆದರೆ ಅಲ್ಲಿ ಸೌಲಭ್ಯಗಳು ಎಲ್ಲ ಇಲ್ಲದೆ ಇರೋದ್ರಿಂದ ಮಂಡಳಿಯವರೇ ಕಾಲೇಜ್ ರದ್ದು ಮಾಡಿರೋ, ನಾವೇನು ರದ್ದು ಮಾಡಿ ಅಂತ ನಾವು ಯಾರಿಗೂ ಕೇಳಿರಲಿಲ್ಲ, ರದ್ದು ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಮತ್ತೆ ಸರ್ವಮಿ ದರ್ಬಾರ್ ಚರ್ಚೆ ಮಾಡ್ತಾ ಹೋಗೋಣಂತೆ. ಕರೆಸ್ಪಾಂಡೆನ್ಸ್ನಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗಲು ಸುವರ್ಣಾವಕಾಶ. 7, 8, 9 ಮತ್ತು 10ನೇ ತರಗತಿಗಳಲ್ಲಿ ಓದಿ ಶಾಲೆ ಬಿಟ್ಟವರಿಗೆ ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ SSLC ಎಕ್ಸಾಮ್. SSLC ಪಾಸ್ ಆದವರು ಹಾಗೂ PUC ಓದಿ ಅರ್ಧಕ್ಕೆ ನಿಲ್ಲಿಸಿದವರು ಅಥವಾ ಫೇಲ್ ಆದ ಅಭ್ಯರ್ಥಿಗಳಿಗೆ ನೇರವಾಗಿ ದ್ವಿತೀಯ PUC ಎಕ್ಸಾಮ್. UGCಯಿಂದ ಅಂಗೀಕೃತವಾದ ವಿಶ್ವವಿದ್ಯಾಲಯಗಳಿಂದ ರೆಗ್ಯುಲರ್ ಹಾಗೂ ಕರೆಸ್ಪಾಂಡೆನ್ಸ್ನಲ್ಲಿ ಕೆಳಕಂಡ ಕೋರ್ಸ್ಗಳು ಲಭ್ಯವಿರುತ್ತದೆ: BA, BCom, BSc, BCA, BBA, BLIP, BSW, BTech, ಡಿಪ್ಲೊಮೊ, BE, ITI, NTC, MA, MCom, MSc, MCA, MBA, MLIP, MSW, MTech, B.Ed, D.Pharm. ವಿಳಾಸ: ಶ್ರೀ ಅಣಬೇರು ಶಿವಮೂರ್ತಿ ಸ್ವಯಂ ನಿವೃತ್ತ ಶಿಕ್ಷಕರು, ಕಾರ್ಯದರ್ಶಿಗಳು, ಕನಕ ಕರೆಸ್ಪಾಂಡೆನ್ಸ್ ಕಾಲೇಜ್,
ಕುರುಬರ ಹಾಸ್ಟೆಲ್ ಕಾಂಪ್ಲೆಕ್ಸ್ 2ನೇ ಮಹಡಿ, ಜಯದೇವ ಸರ್ಕಲ್ ಹತ್ತಿರ, ದಾವಣಗೆರೆ 577002. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 7022936433 9886678178. ಹಲೋ ನಮಸ್ಕಾರ ಕರ್ನಾಟಕ, ನಮ್ಮ ಅರುಣೋದಯ ಕಲೆಕ್ಷನ್ಗೆ ಸ್ವಾಗತ. ಇಲ್ಲಿ ಕೇವಲ 200 ರೂಪಾಯಿಂದ ಬ್ರಾಂಡೆಡ್ ಕುರ್ತಾ ಸ್ಟಾರ್ಟ್ ಆಗುತ್ತೆ. ಈ ಕುರ್ತಾಸ್ ಎಲ್ಲ ನಮ್ಮ ಗಾರ್ಮೆಂಟ್ಸ್ ಇಂದಾನೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಶಾಪಿಗೆ ಬರುತ್ತೆ. ಸೊ ತುಂಬಾನೇ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಬನ್ನಿ ಯಾವ ವೆರೈಟೀಸ್ ಇದೆ ಅಂತ ತೋರಿಸ್ತೀನಿ. 1800 ರೂಪೀಸ್ ಇರೋ ಈ ಸೆಟ್ಟು ಕೇವಲ ನಿಮಗೆ 760 ರೂಪೀಸ್ ಸಿಗ್ತಾ ಇದೆ. ಇದು ಫೆಸ್ಟಿವಲ್ ಆಫರ್ ಅಷ್ಟೇ ಇರುತ್ತೆ, ಫೆಸ್ಟಿವಲ್ಗೋಸ್ಕರ ಅಷ್ಟೇ ಸಿಗುತ್ತೆ ಈ ಆಫರ್ ಮಾತ್ರ. ಇಲ್ಲಿ ಪಾರ್ಟಿ ವೇರ್ ಅಂಬ್ರೆಲಾ ಕೂಡ ಸಿಗುತ್ತೆ. ತುಂಬಾನೇ ಯೂನಿಕ್ ಕಲೆಕ್ಷನ್ಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಲಾಂಗ್ ಲೆಂತ್ ಅಂಬ್ರೆಲಾ ಕೂಡ ಸಿಗ್ತಾ ಇದೆ. ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ. ಜೊತೆಲಿ ನಿಮಗೆ ತುಂಬಾನೇ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಕುರ್ತಾಸ್ 499 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ನಿಮಗೆ ಜಸ್ಟ್ 340 ರೂಪೀಸ್ಗೆ ಕೊಡ್ತಾ ಇದೀವಿ. ಜೊತೆಲಿ ಬೈ 3 get 1 ಫ್ರೀ, ಬೈ 6 get 1 ಫ್ರೀ ಕೂಡ ನಡೀತಾ ಇದೆ. ಸಖತ್ ಡಿಸ್ಕೌಂಟ್ ಅಲ್ಲಿ ಇದೆ. ನೋಡ್ತಿರ್ಬೋದು, ಪಾರ್ಟಿ ವೇರ್, ವೆಡ್ಡಿಂಗ್ ವೇರ್ ಗೌನ್ಸ್ ಎಲ್ಲ ಸಿಗುತ್ತೆ, ಆಫರ್ ಅಲ್ಲೂ ಸಿಗುತ್ತೆ ರೀ. ನಿಮಗೋಸ್ಕರ ಆಫರ್ ಕೊಡ್ತಾ ಇದೀವಿ, ಡಿಸ್ಕೌಂಟ್ ಕೊಡ್ತಾ ಇದೀವಿ, ಹಾಗೂ ಫ್ರೀ ಕೂಡ ಕೊಡ್ತಾ ಇದೀವಿ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ನಮ್ಮ ಅರುಣೋದಯ ಕಲೆಕ್ಷನ್ಸ್ಗೆ ಬನ್ನಿ. ನಮ್ಮ ನೆಚ್ಚಿನ ಅಂಗಡಿ ಅರುಣೋದಯ ಬಟ್ಟೆ ಅಂಗಡಿ. ನಿರುದ್ಯೋಗ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ಎಲ್ಲ ಮಾದರಿಯ ಮೊಬೈಲ್ ರಿಪೇರಿ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ತರಬೇತಿ ನೀಡಿ ಸ್ವ ಉದ್ಯೋಗ ಕಲ್ಪಿಸಲು ಬೆಂಗಳೂರಿನ ಮೊಬೈಲ್ ಫಿಕ್ಸರ್ ಸಂಸ್ಥೆ ಮುಂದಾಗಿದೆ. 12 ವರ್ಷಗಳ ಅನುಭವ ಹೊಂದಿರುವ ಮೊಬೈಲ್ ಫಿಕ್ಸರ್ ಸಂಸ್ಥೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಂತ ಉದ್ಯೋಗಕ್ಕೆ ಸಹಕಾರ, ಮಾರ್ಗದರ್ಶನ ನೀಡಲಿದೆ. ಯಾರಾದರೂ ಕೋರ್ಸ್ ಮಾಡೋ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಬನ್ನಿ, ನಮ್ಮ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡಿ, ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಡೆಮೋ ಕ್ಲಾಸ್ ತಗೊಳ್ಳಿ. 100% ಜಾಬ್ ಗ್ಯಾರಂಟಿ ಕೊಡಿಸ್ತೀನಿ. ಪ್ರತಿಯೊಂದು ಕಂಪ್ನೀಸ್ ಅಲ್ಲಿ ನೀವು ಸ್ಯಾಮ್ಸಂಗ್, MI, ವಿವೋ, ಓಪೋ ಯಾವ ಕಂಪ್ನಿನಲ್ಲಿ ಹೇಳ್ತೀರಾ ಆ ಕಂಪ್ನಿನಲ್ಲಿ ನಾವು ಜಾಬ್ ಕೊಡ್ಸಕ್ಕೆ ರೆಡಿ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಫಿಕ್ಸರ್ ಸಂಸ್ಥೆ, KR ಪುರ, TC ಪಾಳ್ಯ ಮುಖ್ಯ ರಸ್ತೆ, ಬೆಂಗಳೂರು. ಮೊಬೈಲ್ ಸಂಖ್ಯೆ 8970040337. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? 30 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ LJB ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ, ಕ್ಷಾರಕರ್ಮ, ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ. LJB ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟ್ಟಾಡ್, MS ಜನರಲ್ ಸರ್ಜನ್ ಹಾಗೂ CEO LJB ಆಸ್ಪತ್ರೆಗಳ ಸಮೂಹ. ಮೊಬೈಲ್ ನಂಬರ್ 9880049093. ಸೋನು ಎಲೆಕ್ಟ್ರಿಕಲ್ಸ್. ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು, CCTV ಕ್ಯಾಮೆರಾ, UPS ಬ್ಯಾಟರಿಗಳು ದೊರೆಯುತ್ತವೆ. ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ. ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ, SBI ಬ್ಯಾಂಕ್ ಹತ್ತಿರ, ದಾವಣಗೆರೆ. ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ನಮಸ್ಕಾರ, ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡ್ತಿರ್ತಕ್ಕಂಥದ್ದು. ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ. ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ, ತಾವು ಸುಮೋಟ ಆಗಿ ತಾವೇ ಸ್ವಇಚ್ಛೆಯಿಂದ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ನಮಸ್ಕಾರ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಸರ್ ವಿ ದರ್ಬಾರ್. ಈಗ ಲೋಕೇಶ್ ಅವರು ಹೇಳ್ತಾ ಇದ್ರು, ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹೋದಾಗ ಈ ಒಂದು ಆಡಳಿತ ಮಂಡಳಿಯವರು ಬಂದು ಆಯಿತು ಈ ಅಕಾಡೆಮಿಕ್ ಇಯರ್ ಮುಗಿದ ತಕ್ಷಣ ಅಂದರೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ, ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತೇಳಿ. ಆದರೆ ಈಗ ಮತ್ತೆ ಅಡ್ಮಿಷನ್ನ ತೆಗೆದುಕೊಳ್ತಿದ್ದಾರೆ ಅಂತ ಸರ್ಕಾರದ, ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಯ ಸೂಚನೆ ಇದೆ. ಯಾವ ಖಾಸಗಿ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಾಲೇಜುಗಳಾಗಿರ್ಬೋದು, ಪರೀಕ್ಷೆ ಮುಗಿದ ಬಳಿಕವೇ, SSLC ಪರೀಕ್ಷೆ ಮುಗಿದ ಬಳಿಕವೇ ಮತ್ತು PUC ಪರೀಕ್ಷೆ ಮುಗಿದ ಬಳಿಕವೇ ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತ. ಪೂರ್ವ ಅಡ್ಮಿಷನ್, ಪೂರ್ವ ನೋಂದಣಿ ಯಾವುದು ಕೂಡ ಮಾಡ್ಕೊಳಂಗಿಲ್ಲ. ಅದು ಕೂಡ ಸರ್ವಿ ಕಾಲೇಜ್ ಅಕಾಡೆಮಿಕ್ ಇಯರ್ ಇನ್ನೂ ಆರಂಭ ಆಗಿಲ್ಲ, ಆಗಲೇ ಪ್ರಥಮ PUCಗೆ ಅಡ್ಮಿಷನ್ನ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಈ ಅಲ್ಲಿಯ ಸ್ಥಳೀಯರಿಗೆ, ಅಲ್ಲಿಯ ನಾಗರಿಕರಿಗೆ ಸಾಕಷ್ಟು ಆತಂಕ. ಈ ಬಾರಿ ಮತ್ತೆ PUC ಅಡ್ಮಿಷನ್ ತೆಗೆದುಕೊಂಡ್ರೆ ಮುಂದಿನ ವರ್ಷ ಅವರು ಸೆಕೆಂಡ್ PUC ಬರ್ತಾರೆ. ಹೇಗೆ ಅದೇ ಒಂದು ಬೇಸ್ ಮೇಲೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ ಅಂತೇಳಿ, ಅದೇ ಬೇಸ್ ಮೇಲೆ ಮತ್ತೆ ಸ್ಟೇಯನ್ನು ಹೋಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಒಂದು ಆತಂಕ. ಸರ್ವಿ ಕಾಲೇಜು ಕೇವಲ ಒಂದು ಕಟ್ಟಡ ಇಲ್ಲ ಸರ್, ಇಲ್ಲಿ ಅವರು ಸುಮಾರು ಕಟ್ಟಡ ಇದ್ದಾವೆ, ಬೇರೆ ಕಟ್ಟಡ ಇದೆ, ಅವ್ರದ್ದು ಹೊಸ ಕಾಲೇಜ್ ಇದೆ, ಅಲ್ಲಿ ಬೇರೆ ಅಡ್ಮಿಷನ್ ತೊಗೊಳ್ತಿದ್ದಾರೆ. ಆರಾಮಾಗಿ ಅವರು ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ಕೊಬೋದು. ಕೇವಲ 1 or 2 ಡೇಸಲ್ಲಿ ಅವರು ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ಕೊಬೋದು. ಅಷ್ಟು ಕೆಪಾಸಿಟಿ ಸರ್ವಿ ಕಾಲೇಜಿಗಿದೆ. ಆದರೂ ಕೂಡ ಇಲ್ಲೇ ನಡೆಸಬೇಕು ಅಂತ ಜಿದ್ದಿಗೆ ಬಿದ್ದು ಯಾಕೆ ನಡೆಸ್ತಿದ್ದಾರೆ ಅನ್ನೋದು ಬಹುತೇಕ ಬಡಾವಣೆಯ ನಿವಾಸಿಗಳಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸರ್, ಈಗ ಮಾತಾಡ್ತಾ ಇದ್ವಿ ಅವಲ್ಲೇ ಲೋಕೇಶ್ ಸರ್, ಮಿನಿಸ್ಟರ್ ಹತ್ರ ಹೋದ್ರಿ, ಬಂದ್ರಿ, ಎಲ್ಲ ಆಯಿತು, ಯಾಕೆ ಅಲ್ಲೇ ನಡೆಸ್ಬೇಕಂತ ಇದ್ದಾರೆ ಅವರು? ಒಂದು ಸರ್ ನಮಗೆ ಗೊತ್ತಿಲ್ಲ ಸರ್, ಅಲ್ಲಿ ಏನಾಗಿದೆ, ಎಲ್ಲ ಬಿಲ್ಡಿಂಗ್ಗಳು ಒಂದು ಕಡೆ ಭಾಳಷ್ಟು ಆಗಿಬಿಟ್ಟಾವಲ್ಲಿ.
ಆ ಬಿಲ್ಡಿಂಗ್ಗಳೆಲ್ಲ ಒಂದು ಕಡೆ ಇರೋದ್ರಿಂದ ಇಲ್ಲೇ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಥರ ಪ್ರಯತ್ನ ಮಾಡ್ತಿದ್ದಾನೆ ಆತ. ಸತೀಶ್ ಸರ್, ಈಗ ಇಷ್ಟೆಲ್ಲ ನೀವು ಹೋರಾಟ ಮಾಡಿದ್ರಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಹೋಗಿದ್ರಿ, ಎಲ್ಲರನ್ನೂ ಭೇಟಿ ಆದ್ರಿ, ಈಗ ಕೋರ್ಟ್ ಸ್ಟೇ ಕೊಟ್ಟಿದೆ, ಏನು ಮುಂದಿನ ನಿಮ್ಮ ನಿರ್ಧಾರ ಅಥವಾ ನಡೆ ಏನಿರುತ್ತೆ ಅಂತೇಳಿ? ನಡೆ ಅಂದರೆ ಸರ್, ಈಗ ನಮಗೆ ದಿನೆಲ್ಲ ಅಲ್ಲಿ ವಾಸ ಮಾಡೋದೇ ಕಷ್ಟ ಆಗಿರೋದ್ರಿಂದ ನಮ್ಮ ನಡೆ ಯಾವ ರೀತಿ ತೊಗೋಬೇಕಂತೇಳಿ ನಾವೀಗ ಪ್ರತಿಭಟನೆ ಮಾಡಬೇಕಾಗುತ್ತೆ. ಲಾಸ್ಟಿಗೆ ನಮ್ಗೆ ಯಾರು ನಮಗೆ ನ್ಯಾಯ ದೊರಕಿಸಲಿದ್ರೆ ಏನಾದ್ರು ಒಂದು ಹೋರಾಟ ಮಾಡಲೇಬೇಕಲ್ಲ ಸರ್. ಈಗ ನಮಗೆ ಆ ಜಾಗದಲ್ಲಿ ವಾಸ ಮಾಡಬೇಕಂದ್ರೆ ನಾವು ಹೋರಾಟ ಮಾಡಬೇಕಿಲ್ಲ, ನಾವೇ ಈ ಜಾಗ ಬಿಟ್ಟು ಹೋಗಬೇಕಷ್ಟೇ. ಇದು ಬಿಟ್ಟರೆ ಬೇರೆ ದಾರಿ ಏನಿದೆ ನಮಗೆ? ಅಲ್ಲಿ ವಾಸ ಮಾಡೋ ಸ್ಟೇಜೇ ಇಲ್ಲ ಸರ್, ಫಸ್ಟ್ ಪಾಯಿಂಟ್. ಯಾಕಂದರೆ ಒಂದು 10 ನಿಮಿಷಕ್ಕೂ ನಾವು ಟ್ರಾಫಿಕನ್ನು ನಾವು ಎದುರಿಸ್ಕೊಂಡೇ ಹೋಗ್ಬೇಕು. ನಮ್ಮ ಗಾಡಿ ಪಾಸ್ ಮಾಡ್ಕೋಬೇಕಂದ್ರೆ ನಮ್ಮ ಸಣ್ಣ ಮಕ್ಕಳು, ನಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಡ್ಸ್ಕೊಂಡು ಹೋಗಂತ ಆಗಲ್ಲ, ಗಾಡಿಯಲ್ಲೇ ಕರ್ಕೊಂಡು ಹೋಗ್ಬೇಕು. ಅವರಿಗೆ ಯಾವುದೇ ಗಾಡಿ ಅಡ್ಡ ಬಂದರೆ ಏನೋ ಮಾತಾಡಿದ್ರೆ ಎಲ್ಲರೂ ಸೇರ್ಕೊಳ್ತಾರೆ ಅವ್ರು ಬಂದು. ಆ ಟೈಮಲ್ಲಿ ಮಾತ್ರ ಸೇಫ್ಟಿಗೆ ಸರ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವನು ದೂರ ಮಾಡ್ತಾರೆ, ಯಾರನ್ನ ಕಾರ್ ನಿಲ್ಲಿಸ್ತವನಿಗೆ. ಆದರೆ ಅದೇ ಅವತ್ತೇ ಅವಾಯ್ಡ್ ಆಗೋದು, ಕಂಟಿನ್ಯೂ ಅವಾಯ್ಡ್ ಆದರೆ ಆಗ ಅವಾಯ್ಡ್ ಆಗ್ತಾ ಇಲ್ಲ. ಅದು ಅಂದ್ರೆ ಪ್ರತಿನಿತ್ಯ ಅದೇ ಸಮಸ್ಯೆ, ಪ್ರತಿದಿನ ಅಲ್ಲ, ಗಂಟೆಗೂ ಸಮಸ್ಯೆ, ಪ್ರತಿನಿತ್ಯ ಅಂತ ಇಲ್ಲ, ಪ್ರತಿ ಗಂಟೆಗೂ ಸಮಸ್ಯೆ. ಅದು ಪ್ರತಿ ಗಂಟೆಗೂ ಸಮಸ್ಯೆ. ಅವ್ರು ಹೇಳಲೇಬೇಕು, ಕಂಪ್ಲೇಂಟ್ ಹೇಳಲೇಬೇಕು. ನಾವು ಹೇಳಿದ್ಮೇಲೆ ಅಲ್ಲಿ ಗಾಡಿ ತೆಗೆಯೋದು ಅವರು. ನಮ್ಮ ಮಾತಿಗೆ ಅವ್ರು ಗಾಡಿ ತೆಗೆಯಲ್ಲ ಸರ್ ಅಲ್ಲಿ. ಎಸ್ ವೀಕ್ಷಕರೇ, ಕೇಳ್ತಾ ಇದ್ದಾರೆ. ಅಂದರೆ ನನಗೆ ಆಶ್ಚರ್ಯ ಆಗಿದೆ ಅಂದರೆ ಸರ್ವಿ ಕಾಲೇಜ್ದು ಅಷ್ಟೆಲ್ಲ ಆದೇಶ ಇದ್ರೂ ಕೂಡ ಶಿಕ್ಷಣ ಇಲಾಖೆ ಅಲ್ಲಿ ಯಾವುದು ಕೂಡ ಮೂಲ ಸೌಕರ್ಯ ಇಲ್ಲ ಅಂತ ಇದ್ರೂ ಕೂಡ ಯಾವ ದರ್ಪದಿಂದ ಇವರು ಅಧಿಕಾರವನ್ನು ನಡೆಸಿ ಅಥವಾ ಲಂಚವನ್ನು ಕೊಟ್ಟು ಅಧಿಕಾರಿಗಳಿಗೆ, ನಾನು ನೇರವಾಗಿ ಆರೋಪವನ್ನು ಮಾಡ್ತೀನಿ. ಯಾಕಂದರೆ ಅಷ್ಟು ಸುಲಭ ಇಲ್ಲ ರೀ, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ. ಈಗ ಶಿಕ್ಷಣ ಇಲಾಖೆಯ ಡೈರೆಕ್ಟರ್ ಬರೆದಿದ್ದಾರೆ, ಇದು ನಾನು ಆರೋಪ ಮಾಡ್ತಿರೋದು. ಒಬ್ಬ ಡೈರೆಕ್ಟರ್ ಬರೆದಿರುವಂಥದ್ದು. ಕೇವಲ ಕಟ್ಟಡ ನಂಬರ್ 1ಕ್ಕೆ ಮಾತ್ರ ಅನುಮತಿ ಇರುವಂಥದ್ದು, 2 ಮತ್ತು 3ಕ್ಕೆ ಅನುಮತಿ ಇಲ್ಲ. ಆದಮೇಲೆ ನೀವು ಹೆಂಗ್ರಿ ಸುಮ್ಮನೆ ಕೂತಿದ್ರಿ? ನೀವು ಆ್ಯಕ್ಷನ್ ತಗೊಬೇಕಲ್ಲ ಇದ್ರ ಮೇಲೆ. ಹೌದು, ಸ್ಟೇ ಹೋಗಿದ್ದಾರೆ, ಹೈಕೋರ್ಟಿಗೆ ಸ್ಟೇ ಹೋಗಿದ್ದಾರೆ, ಸಹಜ. ಅದು ನಾನು ಕೂಡ ನಾಳೆ ನನ್ನ ಮೇಲೆ ಕಂಪ್ಲೇಂಟ್ ಹೋದಾಗ ನಾನು ಸ್ಟೇ ಹೋಗ್ತೀನಿ, ಅದು ಸಹಜ. ಆದರೆ ನೀವು ಅದಕ್ಕೆ ಕೇವಿಯೇಟನ್ನು ಹಾಕ್ಕೊಂಡು ಅದಕ್ಕೊಂದು ಅರ್ಜಿಯನ್ನು ಹಾಕಿ ಇಲ್ಲ ಅವ್ರಿಗೆ ಸ್ಟೇ ಕೊಡಬೇಡಿ, ಇಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ, ಯಾವ ನಿಯಮಗಳು ಕೂಡ ಇಲ್ಲ, ಜೊತೆಗೆ ಅಲ್ಲಿ ಸಾರ್ವಜನಿಕ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಕೋರ್ಟಿಗೆ ಹೋಗಬೇಕಿತ್ತು. ಆದರೆ ಅಧಿಕಾರಿಗಳು ಯಾರು ಹೋಗ್ತಾ ಇಲ್ಲ. ಶಿಕ್ಷಣ ಸಚಿವರಿಗೆ ಬಹುಶಃ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅನಿಸುತ್ತೆ. ಸುಮ್ಮನೆ ಏನೋ ಒಂದು ಮಾತಿಗೆ ಹೇಳ್ತಾರೆ, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು. ಖಂಡಿತ ಅದ್ರ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡ್ತಿರೋದು. ಯಾಕಂದರೆ ನಾಳೆ ಕಾಲೇಜಿನ ಮಾನ್ಯತೆ ರದ್ದಾಯಿತು ಅಂದರೆ ಆ ಮಕ್ಕಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗತ್ತೆ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕಿಂತ ಮುಂಚೆ ಪೋಷಕರು ಎಚ್ಚೆತ್ಕೊಂಡು ಎಲ್ಲ ದಾಖಲಾತಿಗಳು, ಎಲ್ಲ ಫೆಸಿಲಿಟಿಗಳು ಏನು ಇಲಾಖೆಯ ನಿಯಮಾವಳಿ ಪ್ರಕಾರ ಫೆಸಿಲಿಟಿಗಳಿರುತ್ತೆ, ಅಲ್ಲಿ ಅಡ್ಮಿಷನನ್ನು ಮಾಡಿಸಿದ್ರೆ ಸಾಕಷ್ಟು ಪೋಷಕರಿಗೆ ಅನುಕೂಲ ಆಗುತ್ತೆ. ಅದರ್ವೈಸ್ ಮತ್ತೆ ಮಾನ್ಯತೆ ರದ್ದಾಯಿತು ಅಂದರೆ ಕಷ್ಟ ಆಗುತ್ತೆ. ಸರ್, ಈಗ ನೆಕ್ಸ್ಟ್ ಏನು, ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ ಸರ್? ಸರ್, ನಾವು ಈ ನೆಕ್ಸ್ಟು ಈಗೇನು ಮಂತ್ರಿಗಳ ಎದುರುಗಡೆ ಅವ್ರು ಒಪ್ಕೊಂಡು ಬಂದಿದ್ರು, ನಾವು ಈ ಥರ ಶಿಫ್ಟ್ ಮಾಡ್ತೀವಿ ಅಂತ ಮಂತ್ರಿಗಳ ಗಮನಕ್ಕೆ ತರ್ತೀವಿ. ಮಂತ್ರಿಗಳ ಗಮನಕ್ಕೆ ತಂದು ಮಂತ್ರಿಗಳ ಏನು ಹೇಳ್ತಾರೆ ನೋಡಿಕೊಂಡು ನಂತರ ಬಡಾವಣೆ ನಿವಾಸಿಗಳು ಎಲ್ಲರೂ ಕೂಡ ಕಾಲೇಜು ಮುಂದೆ ಪ್ರತಿಭಟನೆ ಮಾಡ್ತೀವಿ, ಸತ್ಯಾಗ್ರಹ ಕೂರ್ತೀವಿ. ಯಾವುದೇ ಕಾರಣಕ್ಕೂ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಅಲ್ಲಿ ಕಾಲೇಜ್ ನಡೆಸಬಾರ್ದು, ಇದನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಆಮೇಲೆ ಇನ್ನೊಂದು ನನ್ನ ಪೇರೆಂಟ್ಸಲ್ಲಿ ಒಂದು ನಾನು ಮನವಿ ಮಾಡ್ಕೊಳ್ತಿದ್ದೀನಿ, ಏನಂದರೆ ದಯಮಾಡಿ ನೀವು 2.5-3 ಲಕ್ಷ ರೂಪಾಯಿ ಕೊಟ್ಟು ಒಬ್ಬೊಬ್ಬ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ. ಏನು ಸೌಲಭ್ಯಗಳಿದ್ದಾವೆ, ಏನು ಸೌಲಭ್ಯಗಳಿಲ್ಲ, ನಿಮ್ಮ ಮಕ್ಕಳಿಗೆ ಏನು ಕಷ್ಟ ಆಗುತ್ತೆ, ಅಲ್ಲಿ ಎಲ್ಲ ತಗೊಂಡೋಗಿ ಒಂದು ಗೋಡನ್ಗಳಲ್ಲಿ ನಿಮ್ಮ ಮಕ್ಕಳನ್ನು ತುಂಬ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೂ ಯಾವುದೇ ಸೇಫ್ಟಿ ಇಲ್ಲ. ಈ ಬಡಾವಣೆ ನಿವಾಸಿಗಳಿಗೆ ಸಮಸ್ಯೆ ಒಂದು ಕಡೆ ಆದರೆ ನಿಮ್ಮ ಮಕ್ಕಳು ನಾವು ಒಬ್ಬ ಪೇರೆಂಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ವ್ಯವಸ್ಥೆಗಳಿಲ್ಲ. ಏನೋ ಒಂದು ಹೆಸರಿನ ಬಲದಿಂದ ನೀವು ಕಾಲೇಜನ್ನು ಸೇರ್ಸಕ್ಕೆ ಹೋಗಬೇಡಿ. ಇನ್ನೂ ಒಳ್ಳೊಳ್ಳೆ ಕಾಲೇಜ್ ಇದೆ, ದಯಮಾಡಿ ಸೇರಿಸಿ. ಯಾಕೆಂದರೆ ಕಾಲೇಜ್ ಮಾನ್ಯತೆ ರದ್ದು ಮಾಡಿರೋದು ನಾವಲ್ಲ, ಇನ್ನೊಬ್ಬರಲ್ಲ, PU ಮಂಡಳಿ ಯಾರು ಲೈಸೆನ್ಸ್ ಕೊಡಬೇಕಲ್ಲ ಅವರೇ ರದ್ದು ಮಾಡಿರೋದ್ರಿಂದ ಕಾಲೇಜಿಗೆ ಏನೂ ಮಾನ್ಯತೆ ಇಲ್ಲದೆ ಇರೋದ್ರಿಂದ ನಾಳೆ ಕೋರ್ಟಲ್ಲಿ ಸ್ಟೇ ವೆಕೆಟ್ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಏನು? ವೆಕೆಟ್ ಆಗಿ ಕಾಲೇಜ್ ಕ್ಲೋಸ್ ಆಯಿತು ಅಂದರೆ ನಿಮ್ಮ ಮಕ್ಕಳ ಭವಿಷ್ಯ ಏನು? ದಯಮಾಡಿ ನಾನು ಕರ್ನಾಟಕ ರಾಜ್ಯಾದ್ಯಂತ ಮಕ್ಕಳಲ್ಲಿ ಬಂದು ಓದ್ತಾ ಇದ್ದಾರೆ, ಎಲ್ಲ ರಾಜ್ಯಾದ್ಯಂತ ಪೋಷಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ದಾವಣಗೆರೆ ಸರ್ವಮಿ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಸೇರಿಸ್ಬೇಡ್ರಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಕೇಳಿದ್ರಿ. ಯಾಕಂದರೆ ಇವರು ಸೇರಿಸ್ಬೇಡ್ರಿ ಅಂತ ಹೇಳ್ತಾರೆ ಅಂದರೆ ಅವರು ಯಾವುದೋ ಸರ್ವಮಿ ಕಾಲೇಜಿನ ಅಲ್ಲಿಯ ಆಡಳಿತ ಮಂಡಳಿ ವಿರುದ್ಧ ಅಂತ ಅಲ್ಲ. ಒಂದು ವೇಳೆ ನಾಳೆ ಹೈಕೋರ್ಟ್ನಲ್ಲಿ ಸ್ಟೇ ವೆಕೆಟ್ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಿದ್ದಾರೆ ಬಿಟ್ಟರೆ ಇವರು ಅಥವಾ ಇವ್ರು ಯಾವುದೋ ಪ್ರೈವೇಟ್ ಕಾಲೇಜ್ ನಡೆಸಿಲ್ಲ. ಲೋಕೇಶ್ ಸರ್, ಯಾವ್ದು ಕಾಲೇಜ್ ನಡೆಸಿಲ್ಲ ಸರ್? ಇಲ್ಲ ಸರ್, ನಮಗೆ ಯಾವ ಕಾಲೇಜು ಇಲ್ಲ, ಯಾವ್ದು ಕಾಲೇಜ್ ಇಲ್ಲ ಇವ್ರದ್ದು. ಇವ್ರು ಯಾವುದೋ ಬಿಡಪ್ಪ ಸರ್ವಮಿ ಕಾಲೇಜಿನ ವಿರುದ್ಧ ಯಾವುದೋ ಕಾಲೇಜ್ನವರು ಅಥವಾ ಇವ್ರದ್ದು ಯಾವುದೋ ಒಂದು ಕಾಲೇಜ್ ನಡೀತಿದೆ. ಸೊ ಯಾವುದಲ್ಲಿ ಇವರೊಬ್ಬ ಪೇರೆಂಟ್, ಇವರು ಕೂಡ ಒಂದು ಇವರ ಮಕ್ಕಳು ಬೇರೆ ಕಡೆ ಓದ್ತಾ ಇದ್ದಾರೆ, ಅವ್ರು ಕೂಡ ಪೇರೆಂಟ್ ಒಬ್ಬ. ಬೇರೆ ರೀತಿಯ ಮಕ್ಕಳಿಗೆ, ಬೇರೆ ಪೇರೆಂಟ್ಗಳ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅವರೊಂದು ರಿಕ್ವೆಸ್ಟನ್ನು ಮಾಡ್ತಿದ್ದಾರೆ. ಸೊ ಸರ್ವಮಿ ಕಾಲೇಜಿನ ದರ್ಬಾರಿಗೆ ಕಡಿವಾಣ ಹಾಕದೇ ಹೋದರೆ ದಾವಣಗೆರೆಯಲ್ಲಿ ನಿಜ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗುತ್ತೆ. ಯಾಕಂದರೆ ಕೇವಲ ನೀಟ್ ಅನ್ನೋ ಒಂದು ಹೆಸರಿನಲ್ಲಿ
ನೀಟ್ ಅನ್ನೋ ಹೆಸರಿನಲ್ಲಿ ಸರ್ವಿ ಕಾಲೇಜು ದೊಡ್ಡ ದಂಧೆಯನ್ನು ಮಾಡ್ತಾ ಇದೆ. ಪರ್ ಇಯರ್ 15ರಿಂದ 20 ಕೋಟಿ ಟರ್ನ್ ಓವರನ್ನು ಮಾಡ್ತಾ ಇದೆ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿದೆ ಸರ್ವಿ ಕಾಲೇಜು. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳುವಂತಹ ಫೀಸ್ ಏನಿದೆ ಆ ಫೀಸ್ ಎಲ್ಲವೂ ಕೂಡ ನೇರವಾಗಿ ನಗದು ರೂಪದಲ್ಲಿ, ಅದಕ್ಕೆ ಅಕೌಂಟಬಿಲಿಟಿ ಇರೋದಿಲ್ಲ, ಅದಕ್ಕೆ ಟ್ಯಾಕ್ಸನ್ನು ಕಟ್ಟೋದಿಲ್ಲ. ಇವರು ಎಲ್ಲವನ್ನೂ ಕೂಡ ಅಕ್ರಮವನ್ನು ಮಾಡ್ತಾರೆ. ಸರ್ವಿ ಕಾಲೇಜು ಕೇವಲ ಈ ಒಂದು ಶಿಕ್ಷಣ ಇಲಾಖೆಯ ನೀತಿ ನಿಯಮಗಳನ್ನು ಗಾಳಿ ತೂರಿಲ್ಲ, ಆರ್ಥಿಕ ಇಲಾಖೆಯ ನೀತಿ ನಿಯಮಗಳನ್ನು ಕೂಡ ಗಾಳಿ ತೂರಿ ಒಂದು ಕಾಲೇಜು ನಡೆಸ್ತಾ ಇರುವಂಥದ್ದು. ಸೊ ಆ ಕಾಲೇಜಿನ ವಿರುದ್ಧವಾಗಿ ಅಲ್ಲಿಯ ಸ್ಥಳೀಯರು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಸ್ಥಳೀಯರ ಹೋರಾಟಕ್ಕೆ ನಾವು ಕೂಡ ಯಾವಾಗಲೂ ಜೊತೆಗಿರ್ತೀವಿ. ಅಂದರೆ ಜೊತೆಗಿರ್ತೀವಿ ಅನ್ನೋ ಕಾರಣಕ್ಕೆ ನಾವು ಸರ್ವಿ ಕಾಲೇಜಿನ ವಿರುದ್ಧ ಅಂತಲ್ಲ, ಅಲ್ಲಿಯ ಅವ್ಯವಸ್ಥೆಯನ್ನು, ಅಲ್ಲಿಯ ಅಕ್ರಮವನ್ನು ಬಯಲಿಗೆಳುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಬಡಾವಣೆ ಜನತೆಯ ಜೊತೆಗಿರ್ತೀವಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದನ್ನು ತಪ್ಪಿಸ್ಬೇಕಂದ್ರೆ ನಾವು ಈ ಒಂದು ಸರ್ವಿ ದರ್ಬಾರ್ ಅನ್ನುವಂಥ ಒಂದು ಸ್ಟೋರಿನ ಬ್ರೇಕ್ ಮಾಡಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಮತ್ತೊಂದು ವಿಶೇಷ ಚರ್ಚೆ ಜೊತೆಗೆ, ಮತ್ತೊಂದು ವಿಶೇಷ ಸುದ್ದಿಯ ಜೊತೆಗೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರೂ ನೋಡ್ತಾರೆ ಭುವನ್ ಕಾನನ್ ನ್ಯೂಸ್.